ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತಿ ದೊಡ್ಡ ಗೊಂದಲ ಮತ್ತು ತಪ್ಪು ಕಲ್ಪನೆ ಮಹಿಳೆಯರಲ್ಲಿ 3 ವರ್ಷ ಕೊಟ್ಟಿದ್ದಾರೆ, 2 ವರ್ಷಕ್ಕೆ ನಿಲ್ಲಿಸ್ಬಿಡ್ತಾರ, ಈಗ ಬಂದು ಯಾಕೆ ಕೊಡ್ಬೇಕಲ್ವಾ 2 ವರ್ಷ ಅಂತ ಕೊಡ್ತೀವಿ ಅಂತಿದ್ದಾರೆ. ನಿಜವಾದ ಫಲಾನುಭವಿಗಳನ್ನ ಹುಡುಕಿ ಮಾತ್ರ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಆ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗ್ತಿತ್ತಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಅಂತ ತಪ್ಪಿಸೋ ಪ್ರಯತ್ನ ಆಗ್ತಾ ಇದೆ ಅಷ್ಟೇ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಸರಿಯಲ್ಲ ಅಂತ ಚಿತ್ರದುರ್ಗದ ಮಹಿಳೆಯರು ಹೇಳ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಸರ್ಕಾರದ ನಡೆಗೆ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆಯಂತೆ ಮಹಿಳೆಯರಿಂದ. ಇಷ್ಟು ದಿನ 2-3 ತಿಂಗಳಿಗೊಮ್ಮೆ ಯೋಜನೆ ಹಣ ಬರ್ತಾ ಇತ್ತು, ಈಗ ಅದನ್ನು ನಿಲ್ಲಿಸ್ತೀವಿ ಅಂದ್ರೆ ಹೆಂಗೆ? ತಡವಾದ್ರೂ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಬಟ್ ಇನ್ ಮುಂದೆ ಮತ್ತೆ ಹೊಸ ಅರ್ಜಿ ಅಂದ್ರೆ ಬಹಳ ಕಷ್ಟ, ಹೋಗಿ ಕ್ಯೂ ನಿಲ್ಲೋದೇ ಸಮಸ್ಯೆ ಆಗ್ಬಿಟ್ಟಿದೆ ಹೆಣ್ಮಕ್ಳಿಗೆ ಅಂತ. ಯಾಕಂದ್ರೆ ಇಷ್ಟು ದಿನ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ಸರ್ವರ್ ಡೌನು, KYC ಆಗ್ತಾ ಇಲ್ಲ, ಆ ದಾಖಲೆ ಇಲ್ಲ, ಈ ದಾಖಲೆ ಇಲ್ಲ ಅಂತ ವಾಪಸ್ ಬಂದು ನಿರಾಸೆ ಹಾಕಿದ್ದಾರೆ ಹೆಣ್ಮಕ್ಳು. ಬಹಳ ಕಷ್ಟ ಆಗಿದೆ 2-3 ದಿನ. ಮತ್ತೆ ಈಗ ನಿಂತ್ಕೊಳ್ಬೇಕು ಕ್ಯೂ ಅಲ್ಲಿ, ಮತ್ತೆ ಕಷ್ಟ ಬೀಳ್ಬೇಕು ಅಂದ್ರೆ ಆಗಲ್ಲ ಅಂತ ಮಹಿಳೆಯರು ಹೇಳ್ತಾ ಇರೋದು. ಇದು ಚಿತ್ರದುರ್ಗ ಭಾಗದಲ್ಲಿ ಗೃಹಲಕ್ಷ್ಮಿಯರ ಅಭಿಪ್ರಾಯ. ಕರ್ನಾಟಕ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಅಂತಂದ್ರೆ, ಗೃಹಲಕ್ಷ್ಮಿ ಇದು ಇಷ್ಟು ದಿನ ಹೆಂಗಿತ್ತೋ ಅದೇ ತರನೇ ಇದ್ರೆ ಚೆನ್ನಾಗಿತ್ತು ಸರ್. ಈಗ ಅಪ್ಲಿಕೇಶನ್ ಹಾಕು ಇದು ಮಾಡು ಅಂತಂದ್ರೆ ಬಡವರು ಅವ್ರು ಇರ್ತಾರೆ, ಕೂಲಿ ಕೆಲಸ ಮಾಡೋರು ಇರ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಗೃಹಲಕ್ಷ್ಮಿಗೆ ಫ್ರೀ ಅಂತಂದ್ರೆ ಸರ್ ಈಗ ಬರುತ್ತೆ 5 ಗಂಟೆಗೆ ಹೋಗಿ ಅಲ್ಲೇ ಕರ್ನಾಟಕ ಒಂದಿಂತಕ್ಕೆ ಅಲ್ಲೆಲ್ಲ ಸೇವಾ ಸಿಂಧುಗಳು ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲ ಹೋಗಿ ಅಲ್ಲೇ ಕುಂತಿರ್ತಾರೆ ಸರ್. ಬಡವರು ಬಗ್ರು ಪಾಪ ಕೆಲಸ ಮಾಡೋ ಇದ್ರ ಕಾಲ ದಿನ ಎಷ್ಟೋ ಜನಗಳು ಅವ್ರು ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ ಸರ್. ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ಲ, ಓಡಾಡ್ಬೇಕು ಅಂತ 1 ವಾರ ಎಲ್ಲ ಓಡಾಡ್ತಾರೆ ಸರ್. ನಾವು ಕಣ್ಣಾರ ನೋಡಿದೀವಿ ಸರ್. ಇವತ್ತಿನ ದಿನ ನಾವೇ ಹೋಗಿದೀವಿ ಸರ್. ನಮಗೆ ಆಗ್ಲಿಕ್ಕೆ ವಾಪಸ್ ಬಂದಿದೀವಿ. ನಾವು ಗೃಹಲಕ್ಷ್ಮಿ ಹಣವನ್ನು ಇಲ್ಲಿವರೆಗೂ ನಾವು ತಗೊಂಡೇ ಇಲ್ಲ ಸರ್. ನಾವ್ ಇಲ್ಲಿವರೆಗೂ ನಾವು ಗೃಹಲಕ್ಷ್ಮಿ ತಗೊಂತ ಇದ್ವಿ. 1 ತಿಂಗಳು ಹಾಕಿರೋ 1 ತಿಂಗಳು ಹಾಕಲ್ಲ ಏನಿಲ್ಲ. ಇವಾಗ ನೋಡಿದ್ರೆ ಹೊಸ ರೂಲ್ಸ್ ಮಾಡಿದ್ದಾರೆ. ಇವಾಗ ಮತ್ತೆ ಈಗ ಕೆಲಸ ಕಾರ್ಯ ಬಿಟ್ಟು ನಾವು ಹೊಲ್ದ ಮನೆ ಕೆಲ್ಸಕ್ಕೆ ಹೋಗೋರು ಬಂದು ಈಗ ಅದನ್ನ ಕ್ಯೂ ನಿಂತ್ಕೊಂಡು ಎಲ್ಲಿ ಅದನ್ನ ಹಾಕ್ಬೇಕು, ಒಂದು ಕಕ್ಲಮೆಂಟ್ ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ತಾರೆ. ನಾವು ಬರೀ ಬಸ್ ಚಾರ್ಜ್ ಆಟೋ ಚಾರ್ಜ್ ಇಟ್ಕೊಂಡು ನೋಡೋದೇ ಆಗೈತೆ. ಈಗೆಲ್ಲ ತಿಂಗಳೆಲ್ಲ ಸಿಲಿಂಡ್ರಿಗೆ ಓಡಾಡಿದ್ವಿ ಸಾಕದ. 1 ಸಿಲಿಂಡರ್ ತಗೊಂಡು ಇನ್ನೊಂದು ತಿಂಗಳು ಸಿಲಿಂಡರ್ ಇಲ್ಲ. ರೇಷನ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಬಡವರು ಬಗ್ರು ಹೆಂಗ್ ಬಗ್ಬೇಕು. ಇವು ಅದೇ 2,000 ರೂಪಾಯಿದಾಗ ಹೆಂಗ ಬರ್ತಿತ್ತಲ್ಲ ತಿಂಗಳ ಒಂದೊಂದು ಟೈಮ್ ಅಂತ ಇದು ಮಾಡಿದ್ವಿ. ಈಗ ಮತ್ತೆ ಹೊಸ ರೂಲ್ಸ್ ಮಾಡಿದ್ದಾರೆ. ಹಿಂಗೆ ಮಾಡ್ಕೊಂತ ಹೋದ್ರೆ ಸರ್ಕಾರ ನಮಗೇನು ಉಪಯೋಗ ಆಯ್ತು? ಎಲ್ಲ ಒಂದು ಏನಾರ ಮಾಡಕ್ಕೆ ಹೋದ್ರೆ ಇನ್ನೊಂದು ಏನಾರ ಸಮಸ್ಯೆ ಆಗಿರುತ್ತೆ. ಬಡವರು ಬಗ್ರು ಹೆಂಗ್ ಬಗ್ಬೇಕು ನಾವೆಲ್ಲ? ರಾಜ್ಯ ಸರ್ಕಾರ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿ ತಿಂಗಳ ಹಾಕ್ತೀವಿ ಅಂತ ಹೇಳಿದ್ರು. ತಿಂಗಳ ಬರ್ತಾ ಇರಲಿಲ್ಲ. 2 ತಿಂಗಳಿಗೋ 3 ತಿಂಗಳಿಗೋ ಹಿಂಗೆ ಬರ್ತಾ ಇತ್ತು. ಆಮೇಲೆ ಮತ್ತೆ ಈಗ ಬಸ್ಸಿಂದೂ ನಿಲ್ಲಿಸಿ ಪಾಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಫಸ್ಟಿಗೆ ಹೆಂಗಿತ್ತು ಅದೇ ಥರ ಇದ್ದರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ಇವಾಗ ಬೇಕಾಗಿಲ್ಲ. ಮತ್ತೆ ಹೊಸ್ದಾಗಿ ಅರ್ಜಿ ಹಾಕ್ರಿ ಅಂತ ಹೇಳಿದರೆ ಈಗ ನಮ್ಮಂಥರೇನೋ ಹೋಗಿ ಅರ್ಜಿ ಹಾಕ್ತೀವಿ. ವಯಸ್ಸಾದವರು ಅವ್ರು ಹೋಗಿ ಬಡವರು ವಯಸ್ಸಾದವರು ಅವರಿಗೆಲ್ಲ ಹೋಗಿ ಅರ್ಜಿ ಹಾಕೋಂಥ ಶಕ್ತಿ ಇರಲ್ಲ. ಅದಕ್ಕೆ ದಯವಿಟ್ಟು ಇದನ್ನು ಫಸ್ಟಿಗೆ ಯಾವ ಥರ ಕೊಡ್ತಿದ್ರೋ ಆ ಥರನೇ ಕೊಟ್ಟರೆ ಚೆನ್ನಾಗೆ ಅಂತ ಹೇಳ್ತಾ ಇದ್ದೀವಿ. ಗೃಹಲಕ್ಷ್ಮಿಯು ದುಡ್ಡು ಬೀಳ್ತಾ ಇದ್ವು. ಅದರಿಂದಲೇ ನಾವು ಎಲ್ಲ ಮನೆತನ ಖರ್ಚು, ಸಂಘಕ್ಕೆ, ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಯೂಸ್ ಮಾಡ್ತಿದ್ವಿ. ಇವಾಗ ಮತ್ತೆ ಬೇರೆ ಇದು ಮಾಡ್ಬೇಕಂದ್ರೆ ಆಗಲ್ಲ. ಇವಾಗ ನಮಗೆ ಓಡಾಡೋಕ್ಕೆ ನಾವು ಕೆಲಸ ಬೇರೆ ಹೋಗ್ತಾ ಇದ್ದೀವಿ, ಹೋಟ್ಲು ಕೆಲಸ ಮಾಡೋಕ್ಕೆ. ಅದರಿಂದಲೇ ನಾವು ಎಲ್ಲ ಕ್ಯೂ ನಿಂತ್ಕೊಳಕ್ಕೂ ಆಗಲ್ಲ, ಏನಿಲ್ಲ. ಮಾಡ್ಸೋಕ್ಕೆ ಲೇಟ್ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ ಬರೋದು. ದುಡ್ಡು ಈಗ ನಮಗೆ ತುಂಬ ಅನುಕೂಲವಾಗಿ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಬರೋದು ಒಂದೇ ಪಟ್ಟಿಗೂ. ನಾವು ನನ್ನ ಮಕ್ಳದ್ದು ಗೀಸ ಏನೋ ಕಟ್ಕೊಂಡು ರೇಷನ್ ತಂದ್ಕೊಳೋದು ಏನೋ ಒಂದು ಮಾಡ್ಕೊತಿದ್ವಿ. ಇವಾಗ ಅರ್ಜಿ ಹಾಕ್ಬೇಕಂತ ಹೇಳ್ತಾರೆ. ಈಗ ನಾವು ನೋಡಿದ್ರೆ ಕೂಲಿ ಮಾಡ್ಕೊಂಡು ತಿನ್ನೋರು. ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಈಗ ಹೋಗ್ಲಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯೋದಿಲ್ಲ. ಇಂಥ ಪರಿಸ್ಥಿತಿಯಾಗ ಹೋಗಿ ಅರ್ಜಿ ಹಾಕಂತ ಹೇಳ್ತಾ ಇದ್ದಾರೆ. ಇವಾಗ ಅರ್ಜಿ ಹಾಕಿ ಅಲ್ಲಿ 3-4 ದಿವಸ ಆಗುತ್ತೆ. ಅದು ತಗೊಂಬ ಇದು ತಗೊಂಬ ಅಂತ ಓಡಾಟ ಹಚ್ತಾರೆ. ಈಗ ನಮ್ಮ ಕೈಯಲ್ಲಿ ಅದು ಆಗೋದಿಲ್ಲ. ಈಗ ಯಾವ ರೀತಿಗೂ ಹಾಕ್ಕೊಡೋರೋ ಈಗ ಅದೇ ರೀತಿನೇ ಅನುಕೂಲ ಮಾಡಿಕೊಟ್ರೆ ನಮಗೆ ಚೆನ್ನಾಗಿರುತ್ತೆ.